ಕ್ಯಾಮ್ರಾ ನೋಡ್ಬೇಡ್ರಿ ಆತೇನು ಸರ್. ಹಾಂ ಅಷ್ಟೇ ಇಡಿ. ಸ್ವಲ್ಪ ಸೈಡ್ ಕಟ್ ನಿತಿನ್ ಸರ್. ಸರ್ ಸ್ವಲ್ಪ ಹಾಂ ತಗೋರಿ. ಮೊಮ್ಮಕ್ಕಳು ಏನು ಬರ್ಬೇಕು ಮತ್ತೆ ಎಕ್ಸಾಮ್ ಮತ್ತೆ ಕುಂದ್ರಾಕತ್ತೆ, ಮತ್ತೆ ಪಾಸ್ ಆಗತ್ತೆ. ಏನು ತಲೆ ಕಟ್ಸೋಬೇಡ ಏನ ಜೀವನ ಮುಖ್ಯ. ಜೀವನ ಅನ್ನೋದು ಭಾಳ ಮುಖ್ಯ. ಅವ್ನು ಸಮಾಧಾನ ಮಾಡಿ ಇದಾಗಿದ್ದು ನೋಡಿ ಮುಂದೆ ಸರಿಯಾಗಿ ಅಭ್ಯಾಸ ಮಾಡಪ್ಪಿ. ಹಾಂ ದೇವ್ರು ನಿನ್ಸ್ಕೊಂಡು ಸರ್ ಮುಂದೆ ದೇವ್ರ ಆಶೀರ್ವಾದ ನಿಮಗೆ ಒಳ್ಳೇದು ಮಾಡಿ ದೇವ್ರು. ನೆಕ್ಸ್ಟ್ ಕಟ್ಟಿ ಪಾಸ್ ಆಗೋಂಗೆ ವಿಚಾರ ಮಾಡ್ಕೊ. ಎಕ್ಸಾಮ್ನ ಫೇಲ್ ಆಗಿ ಲೈಫ್ ಒಳಗೆ ಒಟ್ಟು ಫೇಲ್ ಆಗ್ಬೇಡ. ಎಲ್ಲರೂ ಎಕ್ಸಾಮ್ದಾಗ ಫೇಲ್ ಆಕ್ಕಾರ ಹೊರತು ಲೈಫ್ ಒಳಗೆ ಯಾರೂ ಫೇಲ್ ಆಗಿದ್ದು ನೋಡಿಲ್ಲ ನಾನು. ಎಕ್ಸಾಮ್ದಾಗ ಫೇಲ್ ಆಗೋದವ್ರು ಲೈಫ್ ಒಳಗೆ ಫೇಲ್ ಆಗಿದ್ದು ನಾನು ಚರಿತ್ರೆಯೂ ನೋಡಿಲ್ಲ. ನೀನು ಲೈಫ್ ಒಳಗೆ ಫೇಲ್ ಆಗಂಗಿಲ್ಲ ಅನ್ಕೋತೀನಿ. ದೇವ್ರ ಒಳ್ಳೇದು ಮಾಡಿ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನಾನು ಇವತ್ತು ಎಕ್ಸಾಮಲ್ಲಿ 32 ಅಂಕಗಳನ್ನ ಗಳಿಸಿ ಫೇಲ್ ಆಗಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ನನಗೆ ಫೇಲ್ ಆಗಿದೆಯಾ, ತುಂಬ ನರ್ವಸ್ ಆಗಿದ್ದೆ ನಾನು. ತುಂಬಾ ಖುಷಿ ಆಗ್ತಾಯಿದೆ. ಈಗ KF ಸೆಲೆಬ್ರೇಟ್ ಮಾಡಿ ನನ್ನನ್ನು ಖುಷಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನಾ ಈಗ ಫೇಲ್ ಆಗಿರ್ಬೋದು, ಮುಂದಿನ ಎಕ್ಸಾಮಲ್ಲಿ ಕಟ್ಟಿ ಪಾಸ್ ಆಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಅದು ಕೂಡ ಫೇಲ್ ಆದರೆ ನಾನು ಮುಂದೆ ಏನು ಬಿಸ್ನೆಸ್ ಅಥವಾ ನನ್ ಆಫ್ ದ ಬಿಸ್ನೆಸ್ ಏನಾದರೂ ಒಟ್ಟು ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂದ್ರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಈಗ ಒಬ್ಬರೊಬ್ಬರು ಫೇಲ್ ಆಗಿದ್ದೀನಿ ಅಂತ ನೇಣು ಹಾಕೋದು ಒಟ್ಟು ಆಡ್ದಾರಿ ಹಿಡಿತಾರೆ. ಬಟ್ ನಮ್ಮ ಮನೆಯಲ್ಲಿ ಕೂಡ ಆ ರೀತಿ ಯಾರು ನಾವು ಮಾಡಿಲ್ಲ ಅದನ್ನು. ನಾವು ಫೇಲ್ ಆಗಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿದೆ. ಇದೀಗ ನಮ್ಮ ತಂದೆ ತಾಯಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಈಗ ಫೇಲ್ ಆಗಿದೆಯಾ, ಮುಂದೆ ಪಾಸ್ ಆಗುವಂತ ಹೇಳ್ತಾ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಂ ಓಕೆ. ಸರ್ ಕ್ಯಾಮ್ರಾ ನೋಡ್ಬೇಡ್ರಿ ಆತೇನು ಸರ್. ಹಾಂ ಅಷ್ಟೇ ಇಡಿ. ಸ್ವಲ್ಪ ಸೈಡ್ ಕಟ್ ನಿತಿನ್ ಸರ್. ಸರ್ ಸ್ವಲ್ಪ ಹಾಂ ತಗೋರಿ. ಮೊಮ್ಮಕ್ಕಳು ಏನು ಬರ್ಬೇಕು.
ಹಾಂ ಈ ಮತ್ತೆ ಎಕ್ಸಾಮ್ ಮತ್ತೆ ಕುಂದ್ರಾಕತ್ತೆ ಮತ್ತೆ ಪಾಸ್ ಆಗತ್ತೆ ಏನು ತಲೆ ಕೆಡ್ಸೋಬೇಡ ಏನ ಜೀವನ ಮುಖ್ಯ. ಜೀವನ ಅನ್ನೋದು ಭಾಳ ಮುಖ್ಯ ಐತಿ. ಅವ್ನು ಸಮಾಧಾನ ಮಾಡಿ ಇದು ಇದಾಗಿದ್ದು ನೋಡಿ ಮುಂದೆ ಸರಿಯಾಗಿ ಅಭ್ಯಾಸ ಮಾಡಪ್ಪಿ. ಹಾಂ ದೇವ್ರು ನಿನ್ಸ್ಕೊಂಡು ಸರ್ ಮುಂದೆ ದೇವ್ರ ಆಶೀರ್ವಾದ ನಿಮಗೆ ಒಳ್ಳೇದು ಮಾಡಿ ದೇವ್ರು. ನೆಕ್ಸ್ಟ್ ಕಟ್ಟಿ ಪಾಸ್ ಆಗೋಂಗೆ ವಿಚಾರ ಮಾಡ್ಕೊ. ಎಕ್ಸಾಮ್ನ ಫೇಲ್ ಆಗಿ ಲೈಫ್ ಒಳಗೆ ಒಟ್ಟು ಫೇಲ್ ಆಗ್ಬೇಡ. ಎಲ್ಲರೂ ಎಕ್ಸಾಮ್ದಾಗ ಫೇಲ್ ಆಕ್ಕಾರ ಹೊರತು ಲೈಫ್ ಒಳಗೆ ಯಾರೂ ಫೇಲ್ ಆಗಿದ್ದು ನೋಡಿಲ್ಲ ನಾನು. ಎಕ್ಸಾಮ್ದಾಗ ಫೇಲ್ ಆಗೋದವ್ರು ಲೈಫ್ ಒಳಗೆ ಫೇಲ್ ಆಗಿದ್ದು ನಾನು ಚರಿತ್ರೆಯೂ ನೋಡಿಲ್ಲ. ನೀನು ಲೈಫ್ ಒಳಗೆ ಫೇಲ್ ಆಗಂಗಿಲ್ಲ ಅನ್ಕೋತೀನಿ. ದೇವ್ರ ಒಳ್ಳೇದು ಮಾಡಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಎಕ್ಸಾಮಲ್ಲಿ 32 ಅಂಕಗಳನ್ನ ಗಳಿಸಿ ಫೇಲ್ ಆಗಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ನನಗೆ ಫೇಲ್ ಆಗಿದೆಯಾ ತುಂಬ ನರ್ವಸ್ ಆಗಿದ್ದೆ ನಾನು. ತುಂಬಾ ಖುಷಿ ಆಗ್ತಾಯಿದೆ. ಈಗ ಕೇಕ್ ಸೆಲೆಬ್ರೇಟ್ ಮಾಡಿ ನನ್ನನ್ನು ಖುಷಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನಾ ಈಗ ಫೇಲ್ ಆಗಿರ್ಬೋದು, ಮುಂದಿನ ಎಕ್ಸಾಮಲ್ಲಿ ಕಟ್ಟಿ ಪಾಸ್ ಆಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಅದು ಕೂಡ ಫೇಲ್ ಆದರೆ ನಾನು ಮುಂದೆ ಏನು ಬಿಸ್ನೆಸ್ ಅಥವಾ ನನ್ ಆಫ್ ದ ಬಿಸ್ನೆಸ್ ಏನಾದರೂ ಒಟ್ಟು ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂದ್ರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಈಗ ಒಬ್ಬೊಬ್ಬರು ಫೇಲ್ ಆಗಿದ್ದೀನಿ ಅಂತ ನೇಣು ಹಾಕೋದು ಒಟ್ಟು ಆಡ್ದಾರಿ ಹಿಡಿತಾರೆ. ಬಟ್ ನಮ್ಮ ಮನೆಯಲ್ಲಿ ಕೂಡ ಆ ರೀತಿ ಯಾರು ನಾವು ಮಾಡಿಲ್ಲ ಅದನ್ನು. ನಾವು ಫೇಲ್ ಆಗಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿದೆ. ಇದೀಗ ನಮ್ಮ ತಂದೆ ತಾಯಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಈಗ ಫೇಲ್ ಆಗಿದೆಯಾ ಮುಂದೆ ಪಾಸ್ ಆಗುವಂತ ಹೇಳ್ತಾ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಒಂದು ನಿಮಿಷ ಹಾಂ ಓಕೆ. ಒಂದು ನಿಮಿಷ ಇನ್ನೊಂದು ಸರ್ ಕಡೆ ಕ್ಯಾಮ್ರಾ ನೋಡ್ಬೇಡ್ರಿ. ಆತೇನು ಸರ್ ಹಾಂ ಅಷ್ಟೇ ಇಡಿ. ನೀಟು ಸರ್ ಓದೋರು ನೀಟು ಸ್ವಲ್ಪ ಸೈಡ್ ಕಟ್ ನಿತಿನ್ ಸರಿ ಸರ್ ಸ್ವಲ್ಪ ಹಾಂ ತಗೋರಿ. ಹಾಂ ಇದು ಮೊಮ್ಮಕ್ಕಳು ಏನು ನಿಮ್ಮ ಬ್ರದರ್ ಕೊಡ್ರಿ. ಹಾಂ ಈ ಮತ್ತೆ ಎಕ್ಸಾಮ್ ಮತ್ತೆ ಕುಂದ್ರಾಕತ್ತೆ ಮತ್ತೆ ಪಾಸ್ ಆಗತ್ತೆ ಏನು ತಲೆ ಕೆಡ್ಸೋಬೇಡ ಏನ ಜೀವನ ಮುಖ್ಯ. ಜೀವನ ಅನ್ನೋದು ಭಾಳ ಮುಖ್ಯ ಐತಿ. ಅವ್ನು ಸಮಾಧಾನ ಮಾಡಿ ಇದು ಇದಾಗಿದ್ದು ನೋಡಿ ಮುಂದೆ ಸರಿಯಾಗಿ ಅಭ್ಯಾಸ ಮಾಡಪ್ಪಿ. ಹಾಂ ದೇವ್ರು ನಿನ್ಸ್ಕೊಂಡು ಸರ್ ಮುಂದೆ ದೇವ್ರ ಆಶೀರ್ವಾದ ನಿಮಗೆ ಒಳ್ಳೇದು ಮಾಡಿ ದೇವ್ರು. ನೆಕ್ಸ್ಟ್ ಕಟ್ಟಿ ಪಾಸ್ ಆಗೋಂಗೆ ವಿಚಾರ ಮಾಡ್ಕೊ. ಎಕ್ಸಾಮ್ನ ಫೇಲ್ ಆಗಿ ಲೈಫ್ ಒಳಗೆ ಒಟ್ಟು ಫೇಲ್ ಆಗ್ಬೇಡ. ಎಲ್ಲರೂ ಎಕ್ಸಾಮ್ದಾಗ ಫೇಲ್ ಆಕ್ಕಾರ ಹೊರತು ಲೈಫ್ ಒಳಗೆ ಯಾರೂ ಫೇಲ್ ಆಗಿದ್ದು ನೋಡಿಲ್ಲ ನಾನು. ಎಕ್ಸಾಮ್ದಾಗ ಫೇಲ್ ಆಗೋದವ್ರು ಲೈಫ್ ಒಳಗೆ ಫೇಲ್ ಆಗಿದ್ದು ನಾನು ಚರಿತ್ರೆಯೂ ನೋಡಿಲ್ಲ. ನೀನು ಲೈಫ್ ಒಳಗೆ ಫೇಲ್ ಆಗಂಗಿಲ್ಲ ಅನ್ಕೋತೀನಿ. ದೇವ್ರ ಒಳ್ಳೇದು ಮಾಡಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಎಕ್ಸಾಮಲ್ಲಿ 32 ಅಂಕಗಳನ್ನ ಗಳಿಸಿ ಫೇಲ್ ಆಗಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ನನಗೆ ಫೇಲ್ ಆಗಿದೆಯಾ ತುಂಬ ನರ್ವಸ್ ಆಗಿದ್ದೆ ನಾನು. ತುಂಬಾ ಖುಷಿ ಆಗ್ತಾಯಿದೆ. ಈಗ ಕೇಕ್ ಸೆಲೆಬ್ರೇಟ್ ಮಾಡಿ ನನ್ನನ್ನು ಖುಷಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನಾ ಈಗ ಫೇಲ್ ಆಗಿರ್ಬೋದು, ಮುಂದಿನ ಎಕ್ಸಾಮಲ್ಲಿ ಕಟ್ಟಿ ಪಾಸ್ ಆಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಅದು ಕೂಡ ಫೇಲ್ ಆದರೆ ನಾನು ಮುಂದೆ ಏನು ಬಿಸ್ನೆಸ್ ಅಥವಾ ನನ್ ಆಫ್ ದ ಬಿಸ್ನೆಸ್ ಏನಾದರೂ ಒಟ್ಟು ಮಾಡಿಕೊಂಡು
ನನ್ನ ಕಾಲ ಮೇಲೆ ನಾನು ನಿಂದ್ರೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ. ಈಗ ಒಬ್ಬರೊಬ್ರು ಫೇಲ್ ಆಗಿದ್ದೀನಿ ಅಂತ ನೇಣು ಹಾಕೋದು ಒಟ್ಟು ಆಡ್ದಾರಿ ಹಿಡಿತಾರೆ. ಬಟ್ ನಮ್ಮ ಮನೆಯಲ್ಲಿ ಕೂಡ ಆ ರೀತಿ ಯಾರು ನಾವು ಮಾಡಿಲ್ಲ ಅದನ್ನು. ನಾವು ಫೇಲ್ ಆಗಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿದೆ ಇದೀಗ. ನಮ್ಮ ತಂದೆ ತಾಯಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಈಗ ಫೇಲ್ ಆಗಿದೆಯಾ ಮುಂದೆ ಪಾಸ್ ಆಗುವಂತ ಹೇಳ್ತಾ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ.